ಅಂಟಮಾಸ್ ನಮಸ್ಕಾರ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ನೆಲ್ಲ ಮೈಸೂರು ಚಾಮುಂಡಿ ಬೆಟ್ಟ ಕರ್ಕೊಂಡ್ಬಂದಿದ್ದೀನಿ. ಚಾಮುಂಡಿ ಬೆಟ್ಟದ ಇತಿಹಾಸದ ಬಗ್ಗೆ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಇದೆ. ಮತ್ತೆ ಯಾಕೆ ಮೈಸೂರಿಗೆ ಬಂದೆ ಅಂತೀರಾ? ಚಾಮುಂಡಿ ಬೆಟ್ಟದಂತ ಧಾರ್ಮಿಕ ಕ್ಷೇತ್ರದಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ತಾ ಇದ್ದಾರೆ ಕಣ್ರಿ. ಇದನ್ನೆಲ್ಲ ಯಾವ ಇಂಜಿನಿಯರ್ಗಳು ತಲೆಯಲ್ಲಿ ಏನ್ ಇಟ್ಕೊಂಡು ಮಾಡ್ತಾರೋ ಗೊತ್ತಿಲ್ಲ. ಆದ್ರೆ ಈ ರೀತಿ ಇತಿಹಾಸ ಇರುವಂತ ಧಾರ್ಮಿಕ ಕ್ಷೇತ್ರಗಳಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಅವಶ್ಯಕತೆ ಇದೆಯಾ? ಈ ರೀತಿಯಾದಂಥ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮತ್ತೆ ಶಾಪಿಂಗ್ ಮಾಲ್ಗಳನ್ನ ಧಾರ್ಮಿಕ ಕ್ಷೇತ್ರದಲ್ಲಿ ಮಾಡ್ತಾ ಹೋದ್ರೆ ಭಕ್ತಿ ಭಾವಗಳಿಗೆ ಎಲ್ರಿ ಜಾಗ ಉಳ್ಕೊಳ್ಳುತ್ತೆ. ಚಾಮುಂಡಿ ಬೆಟ್ಟದ ಬಗ್ಗೆ ಹೇಳ್ಬೇಕು ಅಂದ್ರೆ ಇದು ಒಂದು ಮಣ್ಣಿನ ಗುಡ್ಡೆ. ಆ ಗುಡ್ಡೆ ಮುಖಾಂತರ ಒಂದು ಬೆಟ್ಟ ಆಗಿರೋದು. ನಾವ್ ಆ ಮಣ್ಣನ್ನ ಕಂಡಿದ್ ಕಡೆ ಎಲ್ಲ ಅಗಿತಾ ಹೋದ್ರೆ ಆ ಬೆಟ್ಟ ಉಳ್ಕೊಳ್ಳುತ್ತಾ? ಇವಾಗ ಆಲ್ರೆಡಿ ಮೈಸೂರ್ಗೆ ಏನಾದ್ರೂ ನಾವು ಹೋದ್ರೆ ಬೆಟ್ಟದ ಸುತ್ತ ಎಷ್ಟು ಲೇಔಟ್ಗಳಾಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಬೆಟ್ಟದ ಕೆಳಗಡೆನೂ ಅಗಿತಾವ್ರೆ, ಬೆಟ್ಟದ ಮೇಲ್ಗಡೆನೂ ಅಗಿತಾವ್ರೆ. ಹಿಂಗೆ ನಾವು ಎಲ್ಲಾ ಜಾಗನೂ ಕಮರ್ಷಿಯಲೈಸ್ ಮಾಡ್ಕೊಂತ ಹೋದ್ರೆ ದೇವಸ್ಥಾನ ಯಾವುದು, ಶಾಪಿಂಗ್ ಕಾಂಪ್ಲೆಕ್ಸ್ ಯಾವುದು ಒಂದು ಗೊತ್ತಾಗಲ್ಲ ಮುಂದೆ. ಇವಾಗಿನ ಜನರೇಷನ್ ಅಲ್ಲಿ ಭಕ್ತಿ ಮತ್ತು ಆಧ್ಯಾತ್ಮದ ಕಡೆ ಒಂಚೂರು ಚಿಂತನೆನೇ ಇಲ್ಲ. ಅಂಥದ್ರಲ್ಲಿ ನಮ್ಗಿರೋ ಅಂತ ಧಾರ್ಮಿಕ ಕ್ಷೇತ್ರಗಳಲ್ಲಿ ಈ ರೀತಿ ಶಾಪಿಂಗ್ ಕಾಂಪ್ಲೆಕ್ಸ್ಗಳನ್ನ ಕಟ್ತಾ ಹೋದ್ರೆ ಇನ್ನೆಲ್ಲಿ ಉಳ್ಕೊಳ್ಳುತ್ತೆ ಭಕ್ತಿ? ನೆಕ್ಸ್ಟ್ ಜನರೇಷನ್ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಭಕ್ತಿ ಭಾವದಿಂದ ಹೋಗಲ್ಲ. ಅಲ್ಲೋದ್ರೆ ಶಾಪಿಂಗ್ ಮಾಡ್ಕೊಂಡ್ ಬರ್ಬೋದು, ನಡಿ ಹೋಗೋಣ ಅಂತ ಹೋಗ್ತಾರೆ. ಇವಾಗ ಜನರೇಷನ್ ಚೇಂಜ್ ಆಗ್ತಿದೆ, ಎಲ್ಲರೂ ಅಪ್ಗ್ರೇಡ್ ಆಗ್ಬೇಕು. ಹೌದು, ಅದಕ್ಕೆ ಅಂತ ಪ್ರತ್ಯೇಕ ಸ್ಥಳಗಳಿದೆ, ಅಲ್ಲಿ ಡೆವಲಪ್ಮೆಂಟ್ ಮಾಡಿ. ಈ ರೀತಿ ಹಿಂದೂ ಸಂಸ್ಕೃತಿಗೆ ಮೀಸಲಿರುವಂತ ಸ್ಥಳಗಳಲ್ಲಿ ಮಾಡಬೇಡಿ. ಇದಷ್ಟೇ ನನ್ನ ಪಾಯಿಂಟ್. ಬೆಂಗಳೂರಿನ ಮುಂಚೆ ಗಾರ್ಡನ್ ಸಿಟಿ ಅಂತ ಕರಿತಾ ಇದ್ರು. ಇವಾಗ ನೋಡಿ ಅದು ಗಾರ್ಬೇಜ್ ಸಿಟಿ ಆಗಿದೆ. ಬೆಂಗಳೂರಿಗೆ ಬಂತಲ್ಲ ಇಂಥ ರೋಗ, ಅದೇ ರೋಗ ಇವಾಗ ಮೈಸೂರಿಗೆ ಬರ್ತಾ ಇದೆ ಕಣ್ರಿ. ಅಭಿವೃದ್ಧಿ ಅನ್ನೋ ಸುಂದರವಾದ ಮುಖವಾಡ ಹಾಕೊಂಡು ಮಹಿಷಾಸುರ ಮತ್ತೆ ಹುಟ್ಟಿ ಬರ್ತಾ ಇದ್ದಾನೆ. ಈ ರೀತಿ ಅಭಿವೃದ್ಧಿ ಹೆಸರಲ್ಲಿ ಬಂದಿರುವಂತ ಮಹಿಷಾಸುರನ ಸಂಹಾರ ಮಾಡೋದಕ್ಕೆ ಈ ಸಲ ತಾಯಿ ಚಾಮುಂಡಿ ಬರೋದಿಲ್ಲ. ಮೈಸೂರಿನ ಜನತೆ ಒಗ್ಗೂಡಿ ಅಭಿವೃದ್ಧಿ ಹೆಸರಲ್ಲಿ ಬಂದಿರೋ ಕಾಂಕ್ರೀಟ್ ಮಹಿಷಾಸುರನ್ನ ಸಂಹಾರ ಮಾಡಬೇಕು. ನೆಕ್ಸ್ಟ್ ನಿಮ್ ಮಕ್ಳಿಗೆಲ್ಲ ಯೂಟ್ಯೂಬ್ ಚಾನಲ್ ಅಲ್ಲಿ ಚಾಮುಂಡಿ ಬೆಟ್ಟ ತೋರಿಸ್ಬೇಕಾಗತ್ತೆ. ನೋಡಿ ಹಿಂಗಿತ್ತು ನಮ್ಮ ಬೆಟ್ಟ ಅಂತ. ಇನ್ 3-4 ವರ್ಷದಲ್ಲೇ ಇವಾಗ ಇರೋಂತ ಚಾಮುಂಡಿ ಬೆಟ್ಟ ಈ ರೀತಿ ಇರೋದೇ ಇಲ್ಲ. ಬರೀ ಕಾಂಕ್ರೀಟ್ ಬಿಲ್ಡಿಂಗ್ ಇಂದ ತುಂಬೋಗಿರುತ್ತೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರು ಈ ಗೋಪುರ ಕಟ್ಸಿದ್ದು ಭಕ್ತಿಯ ಭಾವಕ್ಕೆ ಹೊರತು ಬಿಸ್ನೆಸ್ ಮಾಡಕ್ಕಲ್ಲ. ದೊಡ್ಡ ದೇವರಾಜ ಒಡೆಯರ್ ಅವರು 1000 ಮೆಟ್ಲುಗಳನ್ನ ಕಟ್ಟಿಸ್ತಾರೆ. ಭಕ್ತಾದಿಗಳು ಮೆಟ್ಲುಗಳನ್ನ ಹತ್ಕೊಂಡ್ಬಂದು ಚಾಮುಂಡಿಯ ದರ್ಶನ ಮಾಡ್ಲಿ ಅಂತ. ಅಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನ ಕಟ್ಟಿ ಬಿಸ್ನೆಸ್ ಮಾಡಿ ಅಂತ ಅಲ್ಲ. ಚಾಮುಂಡಿ ಬೆಟ್ಟದ ಮೇಲಿರೋ ಪ್ರತಿ ಒಂದು ಮರ ಗಿಡ ಒಂದೊಂದು ಕಲ್ಲಲ್ಲೂ ಒಂದೊಂದು ದೈವತ್ವ ಇದೆ. ಆ ದೈವತ್ವಗಳಿಗೆ ಧಿಕ್ಕಾರ ಮಾಡಿ ಶಾಪಿಂಗ್ ಕಾಂಪ್ಲೆಕ್ಸ್ ನ ಕಟ್ಟೋದು ಹೊರಟಿದ್ದಾರೆ. ಪಿಕ್ನಿಕ್ ಸ್ಪಾಟ್ ಗಳನ್ನ ಮಾಡ್ತಾ ಇದ್ದಾರೆ. ಭಕ್ತಿಯ ಹೆಸರಲ್ಲಿ ನೀವು ಬಜಾರ್ಗಳನ್ನ ತೆಗಿತಾ ಇದ್ದೀರಾ. ಕೇಂದ್ರ ಸರ್ಕಾರದಿಂದ ಪ್ರಸಾದ್ ಯೋಜನೆ ಏನಪ್ಪಾ ಅಂದ್ರೆ, ಕೇಂದ್ರ ಸರ್ಕಾರ ಅಭಿವೃದ್ಧಿ ಹೆಸರಲ್ಲಿ ಪ್ರಸಾದ್ ಯೋಜನೆ ಅಂತ ಧಾರ್ಮಿಕ ಸ್ಥಳಗಳಿಗೆ ತಂದಿದ್ದಾರೆ. ಮೈಸೂರಲ್ಲಿ ಇದು ಯಾವ ರೀತಿ ಜಾರಿ ಆಗ್ತಿದ್ಯಪ್ಪ ಅಂದ್ರೆ, ಸರಿ ಸುಮಾರು 40-50 ಕೋಟಿನ ಖರ್ಚು ಮಾಡಿ ಬೆಟ್ಟದ ಮೇಲ್ಗಡೆ ವೆಲ್ಕಮ್ ಆರ್ಚ್ಗಳು, ವಾಣಿಜ್ಯ ಮಳಿಗೆಗಳು, ಕಾಂಕ್ರೀಟ್ ರಸ್ತೆಗಳು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ನಮ್ಗೆಲ್ಲ ಒಂದು ಪ್ರಶಾಂತತೆ ಸಿಗುತ್ತೆ ಅಂತ ಹೋಗ್ತಾ ಇದೀವಿ. ಸಂಜೆ ಹೊತ್ತು ಬರುವಂತಹ ತಂಪಾದ ಗಾಳಿ, ಇದನ್ನೆಲ್ಲ ನಾವು ಫ್ಯೂಚರ್ ಅಲ್ಲಿ ಮಿಸ್ ಮಾಡ್ಕೊಂತೀವಿ. ಬೆಟ್ಟದ ಮೇಲ್ಗಡೆ ಮೊದಲೇ ಪಾರ್ಕಿಂಗ್ ಸಮಸ್ಯೆ ಇದೆ. ಡೆವಲಪ್ಮೆಂಟ್ ಹೆಸರಲ್ಲಿ ಬೆಟ್ಟದ ಮೇಲ್ಗಡೆ ತುಂಬಾ ಕಟ್ಟಡಗಳನ್ನ ಕಟ್ಟಿ ಅತಿ ಹೆಚ್ಚು ಜನರು ಬರೋ ತರ ಮಾಡಿದ್ರೆ ಇನ್ನೆಲ್ಲಿ ಪೀಸ್ಫುಲ್ನೆಸ್ ಉಳ್ಕೊಳ್ಳುತ್ತೆ ಹೇಳಿ? ಇವಾಗ್ಲೇ ಒಂದು ವಿಶೇಷವಾದ ಸಂದರ್ಭದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ವೆಹಿಕಲ್ಗಳನ್ನ 1-2-3 ಕಿಲೋಮೀಟರ್ ಹಿಂದೆನೆ ಪಾರ್ಕ್ ಮಾಡಿ ಬರ್ತಾ ಇದೀವಿ. ಇನ್ನ ಮಲ್ಟಿ ಲೆವೆಲ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆಯ್ತು ಅಂದ್ರೆ ಮುಗಿತು ಕತೆ ಬಿಡಿ. ಬೆಟ್ಟದ ಮೇಲೆ JCP ಆರ್ಭಟ ಶುರು ಆದ್ರೆ ಏನು, ಆಲ್ರೆಡಿ ಶುರು ಆಗಿದೆ. ಬೆಟ್ಟದಲ್ಲಿದ್ದಂತ ಪಕ್ಷಿಗಳು ಪ್ರಾಣಿಗಳ ಕತೆ ಹೇಳಿ. ಯಾಕೆ ಹೇಳಿ ಚಿರತೆಗಳೆಲ್ಲ ಊರಿಗೆ ಬಂದ್ಬಿಡೋದು? ಇದೇ ಕಾರಣಕ್ಕೋಸ್ಕರ. ನಾವ್ ಆ ಪ್ರಾಣಿಗಳಿರುವಂತ ಜಾಗನ ಅಕ್ವೈರ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಪಾಪ ಅವೆಲ್ಲ ಹೋಗ್ತವೆ, ನಾಡಿಗೆ ಬರ್ಲೇಬೇಕಲ್ಲ. ಏನ್ ಭೂಮಿನ ದೇವ್ರು ನೀನೊಬ್ನೇ ಇರುವಂತ ಮನುಷ್ಯನ್ಗೆ ಬರ್ಕೊಟ್ಬಿಟ್ಟವನ? ಪ್ರತಿ ಒಂದು ಪ್ರಾಣಿ ಸಂಕುಲಗಳಿಗೂ ಈ ಭೂಮಿ ಮೇಲೆ ಬದುಕೋದಕ್ಕೆ ಹಕ್ಕಿದೆ. ನಾವ್ ಅವ್ರ ಜಾಗಕ್ಕೆ ಹೋದ್ಮೇಲೆ ಆ ಪ್ರಾಣಿಗಳು ನಮ್ ಜಾಗಕ್ಕೆ ಬರ್ಲೇಬೇಕಲ್ಲ. ಜಿಯೋಲಜಿಸ್ಟ್ಗಳು ಸುಮಾರು ಸಲ ಹೇಳಿದ್ದಾರೆ, ಚಾಮುಂಡಿ ಬೆಟ್ಟ ಒಂದು ಮಣ್ಣಿನ ಗುಡ್ಡೆಯಿಂದ ನಿರ್ಮಾಣ ಆಗಿರೋ ಬೆಟ್ಟ ಅಂತ. ಎಷ್ಟೊಂದ್ಸಲ ನ್ಯೂಸ್ ಅಲ್ಲಿ ನೋಡಿದೀವಲ್ಲ, ಬೆಟ್ಟ ಸಡಿಲವಾದ ಮಣ್ಣಿಂದ ನಿರ್ಮಾಣ ಆಗಿರೋದ್ರಿಂದ ಬೆಟ್ಟದ ರೋಡು ಕುಸ್ತೋಗಿದೆ ಅಂತ ನ್ಯೂಸ್ ಅಲ್ಲೇ ತೋರಿಸ್ತಾರಲ್ಲ. ಇಷ್ಟೆಲ್ಲ ಗೊತ್ತಿದ್ರು ನಾವೇ ಆ ಮಣ್ಣನ್ನ ಲೂಸ್ ಮಾಡ್ತಾ ಬಂದ್ರೆ ಆ ಬೆಟ್ಟ ಎಲ್ಲಿ ಉಳ್ಕೊಳ್ಳುತ್ತೆ ನೀವೇ ಹೇಳಿ? ಒಂದಲ್ಲ ಒಂದ್ ದಿವ್ಸ ಜೋರಾಗಿ ಬರುವಂತ ಮಳೆಗೆ ಮಡಿಕೇರಿ ತತ್ತರಿಸಿ ಹೋಗಿ ಸ್ಲೈಡಿಂಗ್ ಆಯ್ತಲ್ಲ, ಹಂಗಾಗ್ಬಿಡುತ್ತೆ.
ಹಂಗಾದಾಗ ಪ್ರಕೃತಿಯ ವಿಕೋಪ ಅಂತ ಹೆಸರು ಕಟ್ಬಿಡೋದು. ನಮ್ಗೆ ಅಭಿವೃದ್ಧಿ ಬೇಕು, ಆದ್ರೆ ವಿನಾಶಕ್ಕೆ ಹತ್ತಿರವಾಗುವಂತ ಅಭಿವೃದ್ಧಿಗಳು ಬೇಡ. ಬೆಂಗಳೂರಿನ ತರನೇ ಮೈಸೂರನ್ನು ಕೂಡ ಹಾಳು ಮಾಡಬೇಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ. ಮೈಸೂರನ್ನ ಉಳಿಸಿ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಜೈ ಕರ್ನಾಟಕ, ರಾಯರಿದ್ದಾರೆ.